ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಪಂಢರಪುರ ವಿಠ್ಠಲನ ಒಂದು ಪವಾಡವನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ಇದು ನಿಜಕ್ಕೂ ಕೂಡ ಪವಾಡಗಳನ್ನು ಸೃಷ್ಟಿಸ್ತಿರ್ತಕ್ಕಂಥ ದೇವತೆ ಅಂತ ಹೇಳ್ಬೋದು, ದೇವರು ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ಶತಮಾನಗಳ ಇತಿಹಾಸದಿಂದ ನಾವು ನೋಡಿದಾಗ ಈ ಒಂದು ದೇವಸ್ಥಾನ ಪರಮ ಭಕ್ತರನ್ನು ಹೊಂದಿರತಕ್ಕಂಥ ಹಾಗೂ ಅಪಾರ ಜನಸಂಖ್ಯೆ ಅಂದರೆ ಭಕ್ತರು ಈ ದೇವರಿಗೆ ನಡೆದುಕೊಳ್ಳುತ್ತಿರ್ತಕ್ಕಂಥ ಒಂದು ಪರಂಪರೆಯನ್ನು ಈ ಸಂದರ್ಭದಲ್ಲಿ ನಾವು ಮೆಲುಕು ಹಾಕಿ ನೋಡಿದಾಗ ಇದಕ್ಕೆ ತನ್ನದೇ ಆದಂಥ ಇತಿಹಾಸ ಹಾಗೂ ಕುರುಹುಗಳಿವೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಈ ದೇವಸ್ಥಾನ ಪಂಢರಪುರದಲ್ಲಿ ನೆಲೆಯೂರಿದೆ. ಈ ರೀತಿಯಾಗಿ ಈ ಒಂದು ಪಂಢರಪುರದ ವಿಠ್ಠಲನ ದೇವಸ್ಥಾನ ನಿಜಕ್ಕೂ ಕೂಡ ಅದು ಮೊದಲು ಕರ್ನಾಟಕದ ಹಂಪಿಯಲ್ಲಿ ಇತ್ತು ಅನ್ನುವಂಥ ಒಂದು ಐತಿಹ್ಯವಿದೆ. ಯಾಕಂದರೆ ಮೊಘಲರ ಕಾಲದಲ್ಲಿ ಯುದ್ಧ ಸಂಭವಿಸಿದಾಗ ವಿಜಯನಗರ ಸಾಮ್ರಾಜ್ಯ ಪತನವಾದಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಗುಡಿ ಗುಂಡಾರಗಳನ್ನು ದೋಚಲಾಯಿತು. ಹಾಗೂ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಮೂರ್ತಿಗಳನ್ನು ಹಾಗೂ ಶಿಲೆಗಳನ್ನು ಕೂಡ ಭಗ್ನಗೊಳಿಸಲಾಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ವಿಜಯ ವಿಠ್ಠಲನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಜಯ ವಿಠ್ಠಲ ದೇವರ ಮೂರ್ತಿಯೇ ಇದು ಈಗ ಪಂಢರಪುರದ ವಿಠ್ಠಲ ಅನ್ನುವಂಥ ಪ್ರತೀತಿಗಳು ಕೂಡ ಇವೆ. ಆಮೇಲೆ ಈ ವಿಗ್ರಹವನ್ನು ಭಕ್ತರು ಒಂದು ಅಚಾತುರ್ಯದಿಂದ ಇದನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಪಂಢರಪುರದಲ್ಲಿ ಸ್ಥಾಪನೆ ಮಾಡ್ತಾರೆ. ಸುಮಾರು 30 ವರ್ಷಗಳ ಕಾಲ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ತರುವಾಯ ಪಂಢರಪುರದಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಪ್ರಾರಂಭ ಮಾಡ್ತಾರೆ. ಹೀಗಿರಬೇಕಾದರೆ ವಿಜಯ ವಿಠ್ಠಲನ ಈ ಮೂರ್ತಿಗೂ ಹಾಗೂ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯಕ್ಕೂ ಕೂಡ ಸಂಬಂಧವಿದೆ ಅನ್ನೋದಕ್ಕೆ ಸಾಕ್ಷಿ ಈ ವಿಠ್ಠಲನ ಮೂರ್ತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಇದು ಪಂಢರಪುರದಲ್ಲಿ ನೆಲೆಸಿರ್ತಕ್ಕಂಥ ಈ ದೇವರನ್ನು ಸಾಕಷ್ಟು ಜನ ಈ ದೇವರಿಗೆ ನಡೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ನಡೆದುಕೊಳ್ಳುವಂಥವರಿಗೆ ಹಾಗೂ ಪಾದಯಾತ್ರೆಗಳ ಮುಖಾಂತರ ದಿಂಡಿ ಯಾತ್ರೆಯನ್ನು ಕೈಗೊಳ್ಳುವಂಥವರಿಗೆ ವಾರ ಕಾರ್ಯಗಳು ಅನ್ನುವಂಥ ಪ್ರತೀತಿಯೂ ಕೂಡ ಇದೆ. ಇವರು ನಿಜಕ್ಕೂ ಕೂಡ ಈ ಪಂಢರಪುರದ ವಿಠ್ಠಲನ ನೈಜ ಭಕ್ತರು ಹಾಗೂ ಪರಮ ಭಕ್ತರು ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ಇತ್ತಿತ್ತಲಾಗಿ ಪಂಢರಪುರದ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿ ಈಗ ಅದು ಹಾಸನ ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಆಗ್ತಿರ್ತಕ್ಕಂಥ ಹೃದಯಾಘಾತಗಳ ಬಗ್ಗೆಯೂ ಕೂಡ ನಾನು ಈ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹೀಗಿರಬೇಕಾದ್ರೆ ಪಂಢರಪುರದ ಇತಿಹಾಸವನ್ನು ಕೂಡ ಹಾಗೂ ಆ ಸ್ಥಳ ಪರಿಚಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವುದು ಉಚಿತ ಅನ್ನುವಂಥ ಭಾವನೆಯು ನನ್ನದು. ಪಂಢರಪುರ ಇರುವುದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಅಂದರೆ ಸೊಲ್ಲಾಪುರದಿಂದ ಸುಮಾರು 111 ಕಿಲೋಮೀಟರ್ ಅಂತರದಲ್ಲಿ ಈ ಪಂಢರಪುರವಿದೆ. ಹಾಗೂ ಹುಬ್ಬಳ್ಳಿ ಹಾಗೂ ಧಾರವಾಡಗಳಿಂದ 300 ಕಿಲೋಮೀಟರ್ಗಳ ಅಂತರವಿದೆ. ಬೆಳಗಾವಿಯಿಂದ ಸುಮಾರು 220 ರಿಂದ 230 ಕಿಲೋಮೀಟರ್ಗಳ ಅಂತರದಲ್ಲಿ ಈ ಪಂಢರಪುರ ಅನ್ನುವಂಥ ಪ್ರಸಿದ್ಧ ಯಾತ್ರಾರ್ಥಿ ಸ್ಥಳವಿದೆ. ಹಾಗೂ ಈ ಪಂಢರಪುರದ ಒಂದು ದೇವರ ಸಾಮೀಪ್ಯದಲ್ಲಿ ಭೀಮಾ ನದಿ ಅರ್ಧ ಚಂದ್ರಾಕೃತಿಯಾಗಿ ಹರಿದಿರುವುದು ಕೂಡ ಇದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೋದು. ಆಮೇಲೆ ಇಲ್ಲಿ ಚಂದ್ರಭಾಗಾ ನದಿ ಅನ್ನುವಂಥ ಒಂದು ನದಿಯೂ ಕೂಡ ಇದೆ. ಈ ನದಿಗೆ ತನ್ನದೇ ಆದಂಥ ಪಾವಿತ್ರ್ಯತೆ ಇದೆ. ಆಮೇಲೆ ಇಲ್ಲಿ ಸಾಕಷ್ಟು ಜನ ಪಂಢರಪುರದ ವಿಠ್ಠಲನ ಸದ್ಭಕ್ತರು ಹಾಗೂ ಅವರ ಸಮಾಧಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇದನ್ನು ನೋಡಬಹುದಾಗಿದೆ, ಅದನ್ನು ತಿಳಿದುಕೊಳ್ಳಬಹುದಾಗಿದೆ. ಹೀಗಿರಬೇಕಾದ್ರೆ ಈಗ ಇತ್ತಿತ್ತಲಾಗಿ ಕೊಲ್ಲಾಪುರದಿಂದ 111 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಪಂಢರಪುರವನ್ನು ನಾವು ವೀಕ್ಷಣೆ ಮಾಡಲಿಕ್ಕೆ ಹೋಗಬೇಕಾದ್ರೆ ಮೊದಲು ಸೊಲ್ಲಾಪುರಕ್ಕೆ ಹೋಗಬೇಕು. ಸೊಲ್ಲಾಪುರದಲ್ಲಿ ತಂಗಿ ಅಲ್ಲಿಂದ ಸಾಕಷ್ಟು ವಾಹನಗಳ ಸೌಲಭ್ಯಗಳು ಕೂಡ ಇವೆ. ಹಾಗೂ
ಟ್ಯಾಕ್ಸಿಯ ವ್ಯವಸ್ಥೆಗಳು ಕೂಡ ಇವೆ. ಅಲ್ಲಿಂದ ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ಪುಣ್ಯ ಸ್ನಾನವನ್ನು ಮಾಡಿ ಪಂಢರಪುರದ ವಿಠಲನವನ್ನು ದರ್ಶನವನ್ನು ಹಾಗೂ ರುಕ್ಮಿಣಿ ದೇವಿಯ ದರ್ಶನವನ್ನು ಪಡೆದರೆ ಅಲ್ಲಿ ನಮಗೆ ದರ್ಶನ ಪಡೆದಂಥ ಭಕ್ತರಿಗೆ ಪುಣ್ಯ ಲಭಿಸ್ತತಿ. ಅವರ ಪಾಪ ಕರ್ಮಗಳೆಲ್ಲವೂ ತೊಳೆದು ಅವರು ಪುನೀತರಾಗ್ತಾರೆ ಅನ್ನೋದಕ್ಕೆ ದೃಷ್ಟಾಂತಗಳನ್ನು ಕೂಡ ನೀಡಬಹುದಾಗಿದೆ. ಹೀಗಿರಬೇಕಾದ್ರೆ ಅಲ್ಲಿ ಸತ್ಯಭಾಮನ ಗುಡಿಯೂ ಇದೆ. ಹಾಗೂ ಇನ್ನೂ ಹಲವಾರು ದಾರ್ಶನಿಕರ ಹಾಗೂ ಪಂಢರಪುರದ ಪರಮ ಭಕ್ತರ ಒಂದು ಸಮಾಧಿ ಸ್ಥಳಗಳನ್ನು ಕೂಡ ನಾವು ಅಲ್ಲಿ ವೀಕ್ಷಣೆ ಮಾಡ್ಬೋದು. ಇಂಥ ಪವಿತ್ರ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಹೋಗ್ರಿ. ಆಮೇಲೆ ಇಲ್ಲಿ ನಡೀತಿರ್ತಕ್ಕಂಥ ಅಲ್ಲಿ ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಪ್ರಚಲಿತವಿರ್ತಕ್ಕಂಥ ಒಂದು ಪುರಾಣದ ಕಥೆಗಳನ್ನು ಕೇಳಬೇಕಂದ್ರೆ ಇದು ಶ್ರೀಕೃಷ್ಣನ ಅವತಾರ ಹಾಗೂ ರುಕ್ಮಿಣಿ ಶ್ರೀಕೃಷ್ಣ ಹಾಗೂ ಸತ್ಯಭಾಮರ ಒಂದು ಅವತಾರ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ನಂಬಿದ ಭಕ್ತರಿಗೆ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಇಲ್ಲಿ ನೆಲೆಸಿರ್ತಕ್ಕಂಥ ಹಾಗೂ ಇಲ್ಲಿ ನೆಲೆಯೂರಿ ನಿಂತಿರ್ತಕ್ಕಂಥ ಪಂಢರಪುರದ ವಿಠಲನೇ ಸಾಕ್ಷಿ ಅನ್ನುವಂಥ ಪ್ರತೀತಿಗಳನ್ನು ಹಾಗೂ ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮಗೆ ಆ ಒಂದು ವಿಚಾರಗಳು ಬೆಳಕಿಗೆ ಬರುವುದು ಕೂಡ ಕಂಡು ಬರ್ತೈತಿ. ಹೀಗಿರಬೇಕಾದ್ರೆ ಇತ್ತಿತ್ತಲಾಗಿ ಕರ್ನಾಟಕದಲ್ಲಿ ಅದು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವು ನೋವುಗಳು ಹೃದಯಾಘಾತದಿಂದ ಸಂಭವಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದೇ ಒಂದು ಹೃದಯಾಘಾತಗಳು ವಿವಿಧ ಜಿಲ್ಲೆಗಳಿಗೂ ಕೂಡ ಹರಡಿ ಅಲ್ಲಿ ತನ್ನ ಒಂದು ಕಬಂಧ ಬಾಹುಗಳನ್ನು ಚಾಚಿದೆ ಅನ್ನುವಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ನಮಗೆ ಈಗ ಒದಗಿ ಬಂದಿದೆ. ಹೀಗಿರಬೇಕಾದ್ರೆ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ನಾವು ನಿಭಾಯಿಸಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿಯೂ ಕೂಡ ನಾವು ಇದ್ದೇವೆ. ಈಗ ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಪ್ರಮಾಣದಲ್ಲಿ ಹೃದಯಾಘಾತಗಳು ಸಂಭವಿಸಲಿಕ್ಕೆ ಕಾರಣವೇನು ಅನ್ನುವಂಥ ಪ್ರಶ್ನೆಗಳು ಉದ್ಭವವಾದಾಗ ಇದು ಕೊರೋನಾ ಸಮಯದಲ್ಲಿ ಲಸಿಕೆಯನ್ನು ಕೊಂಡಿದ್ದರ ಪರಿಣಾಮ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ. ಆದರೆ ಇವು ಎಷ್ಟರ ಮಟ್ಟಿಗೆ ಒಪ್ಪಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಸ್ಪಷ್ಟವಾದ ಒಂದು ವಿಚಾರಗಳನ್ನು ಕೂಡ ನಾವು ಕೇಳಿಲ್ಲ ಮತ್ತು ಅದನ್ನು ನಾವು ತಿಳಿದುಕೊಂಡಿಲ್ಲ. ಹೀಗಿರಬೇಕಾದರೆ ಅದೇ ಒಂದು ಲಸಿಕೆಯಿಂದ ಆಗಿದೆ ಅನ್ನುವಂಥ ಭ್ರಮೆಯಿಂದ ನಾವು ಹೊರಗೆ ಬರಬೇಕು. ಅದರಿಂದ ಸಾಕಷ್ಟು ಪರೀಕ್ಷೆಗಳು ನಡೆದು ಅದರಿಂದ ಹೊರಬರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ನಂಬಬೇಕೇ ವಿನಃ ಸುಮ್ಮನೆ ಏನಾದರೂ ಒಂದು ವಿಚಾರಗಳನ್ನು ತಲೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ನಾವು ಬೆಳೆಸ್ಕೊಂಡು ಹೋಗಬಾರ್ದು. ಜೊತೆಗೆ ನಮ್ಮ ಆಹಾರ ಪದ್ಧತಿ ಹಾಗೂ ನಾವು ಮಾಡ್ತಿರ್ತಕ್ಕಂಥ ವ್ಯಾಯಾಮಗಳು ಹಾಗೂ ದಿನನಿತ್ಯದ ಕೆಲಸ ಕಾರ್ಯಗಳು ನಮ್ಮ ಶರೀರವನ್ನು ನಾವು ಚಟುವಟಿಕೆಯಿಂದ ಹಾಗೂ ಲವಲವಿಕೆಯಿಂದ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಕೂಡ ಈ ಸಂದರ್ಭದಲ್ಲಿ ನಮಗೆ ತಜ್ಞ ವೈದ್ಯರಿಂದ ತಿಳಿದು ಬರ್ತಾಯಿವೆ. ಅವನ್ನು ಕೂಡ ನಾವು ಪಾಲಿಸಬೇಕಾಗಿರ್ತಕ್ಕಂಥ ಈ ಒಂದು ಕ್ಲಿಷ್ಟಮಯ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಅದನ್ನು ಪಾಲಿಸಬೇಕು. ಅದನ್ನು ನಾವು ಪರಿಪಾಲನೆ ಮಾಡಿಕೊಂಡು ನಮ್ಮ ಜೀವನದುದ್ದಕ್ಕೂ ನಾವು ಹೋಗಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಎಲ್ಲ ನಾಡಿನ ಬಾಂಧವರಿಗೆ ತಲುಪಿಸಲಿಕ್ಕೆ ಬಯಸ್ತೀನಿ. ಆಮೇಲೆ ಸುಮಾರು 5 ವರ್ಷಗಳ ಹಿಂದೆ ಪಂಢರಪುರದ ವಿಠಲನ ಒಂದು ನಾಮಸ್ಮರಣೆ ಮಾಡುವುದರಿಂದ ಹೃದಯಾಘಾತಗಳು ಸಂಭವಿಸುವುದು ಕಡಿಮೆಯಾಗಿವೆ ಅನ್ನುವಂಥ ವಿಜ್ಞಾನದ ಅಲ್ಲಿರ್ತಕ್ಕಂಥ ಪುಣೆಯಲ್ಲಿ ಇರ್ತಕ್ಕಂಥ ವಿಜ್ಞಾನ ಸಂಸ್ಥೆಯಿಂದ ತಿಳಿದು ಬಂದಿದೆ. ಇದು ನಿಜಕ್ಕೂ ಕೂಡ ಒಂದು ಮಿರಾಕಲ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ವಿಠಲ 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 ಅನ್ನುವಂಥ ನಾಮಸ್ಮರಣೆಯನ್ನು ನಾವು ಎಷ್ಟು ಸಲ ಮಾಡ್ತೀವೋ ಅಷ್ಟು ನಮ್ಮ ಹೃದಯಕ್ಕೆ ಅದು ಹತ್ತಿರವಾಗ್ತೈತಿ. ನಮಗೆ ಹೃದಯಾಘಾತವಾಗುವ ಸಂಭವ ಇದ್ದರೂ ಕೂಡ ಅದು ಹೃದಯಾಘಾತಗಳನ್ನು ತಪ್ಪಿಸುವಂಥ ಶಕ್ತಿಯನ್ನು ವಿಠಲನ ಒಂದು ನಾಮಸ್ಮರಣೆ ಅದರ ಒಂದು ಗುಟ್ಟನ್ನು ಕೂಡ ಇದರಲ್ಲಿ ಅಡಗಿದೆ ಅನ್ನುವಂಥ ಭಾವನೆಗಳು ಕೂಡ ವಿಧಿ ವಿಜ್ಞಾನ ಸಂಸ್ಥೆ ಅಂದರೆ ಪುಣೆಯಲ್ಲಿ ಇರ್ತಕ್ಕಂಥ ವಿಧಿ ವಿಜ್ಞಾನ ಸಂಸ್ಥೆಗಳು ಪ್ರಚುರಪಡಿಸಿವೆ ಹಾಗೂ ಅದನ್ನು ಸಮರ್ಥಿಸಿಕೊಂಡಿವೆ ಕೂಡ. ಹೀಗಾದಾಗ ನಮಗೆ ದೇವರ ಒಂದು ನಾಮಸ್ಮರಣೆ ಮಾಡುವುದು ತಪ್ಪಲ್ಲ. ಯಾವುದೇ ದೇವರ ನಾಮಸ್ಮರಣೆ ಮಾಡಿರಿ, ಆದರೆ ವಿಠಲನ ನಾಮಸ್ಮರಣೆಯನ್ನು ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಅನ್ನುವಂಥ ಒಂದು ನಾಮಸ್ಮರಣೆಯನ್ನು ಮಾಡಿದರೆ ನಮ್ಮ ದೇಹದಲ್ಲಿ ಉಂಟಾಗ್ತಿರ್ತಕ್ಕಂಥ ಏರಿಳಿತಗಳನ್ನು ಹಾಗೂ ಹೃದಯ ಸ್ತಂಭನವನ್ನು ತಡೆಗಟ್ಟಬಹುದು ಅನ್ನುವಂಥ ಒಂದು ಮಹತ್
ಒಂದು ವಿಚಾರ ಹಾಗೂ ದೇವರ ಒಂದು ಅನುಗ್ರಹ ಹಾಗೂ ದೇವರ ಪವಾಡ, ಪಂಢರಪುರ ವಿಠ್ಠಲನ ಪವಾಡವನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ, ತಿಳ್ಕೊಳ್ಬಹುದಾಗಿದೆ ಹಾಗೂ ಅನುಭವಿಸಬೇಕಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಪಂಢರಪುರದ ವಿಠ್ಠಲನ ನಾಮಸ್ಮರಣೆ ಮಾಡಿರಿ. ನಮಗೆ ಒದಗಿ ಬಂದಿರತಕ್ಕಂಥ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಪಾರಾಗಬೇಕಾದರೆ ಪಂಢರಪುರ ವಿಠ್ಠಲನ ಒಂದು ನಾಮಸ್ಮರಣೆಯೇ ನಮಗೆ ಸ್ಫೂರ್ತಿ ಹಾಗೂ ಆಧಾರ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಹಾಗೂ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ. ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಜೈ ಪಂಢರಪುರದ ವಿಠ್ಠಲ ಅನ್ನುವಂಥ ಒಂದು ಸಂದೇಶದೊಂದಿಗೆ ನಮ್ಮ ಜೊತೆಗೆ ಕಮೆಂಟನ್ನು ಹಂಚಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.